ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ನಲ್ಮೆಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಕುಶಾಲನಗರದ KS ನಳಿನಿ ಅವರಿಂದ ದಾಸರ ಸುಳಾದಿಗಳನ್ನು ಕುರಿತ ಸೋದಾಹರಣ ಭಾಷಣ. ಹರಿಯ ಸುಳಿವಿನ ಹಾದಿಯನ್ನು ತಿಳಿಸುವ ಸುಳಾದಿಗಳನ್ನು ಸಕಲ ದಾಸರೂ ತಿಳಿಸಿದ್ದಾರೆ. ಹೆಚ್ಚು ಸುಳಾದಿಗಳನ್ನು ನಮಗೆ ಅನುಗ್ರಹಿಸಿರುವವರು ವಿಜಯದಾಸರು. ಇಲ್ಲಿ ಪಂಚರತ್ನ ಸುಳಾದಿಗಳು ಎಂಬುದು ಹೆಚ್ಚು ಪ್ರಸಿದ್ಧವಾಗಿದೆ. ಈ ಪಂಚರತ್ನ ಸುಳಾದಿಯಲ್ಲಿ ಮೊದಲನೆಯದು ನರಸಿಂಹ ಸುಳಾದಿ. ಇದರಲ್ಲಿ 2 ಭಾಗ ಇದೆ. ನಾನು ಮೊದಲನೇ ಭಾಗದ 6 ನುಡಿಗಳನ್ನು, ಅವುಗಳ ಸಾಮಾನ್ಯ ಅರ್ಥವನ್ನು ವಿವರಿಸಲಿದ್ದೇನೆ. ಸುಳಾದಿಗಳೆಂದರೆ ಭಗವಂತನ ಸುಳಿವನ್ನು ಪದ್ಯಗಳ ಮೂಲಕ ಕಂಡುಕೊಳ್ಳುವುದು. ಇಲ್ಲಿ ದಾಸರು ಪರಮಾತ್ಮನ ಗುಣಗಾನವನ್ನು ಅನೇಕ ಧಾಟಿಗಳಲ್ಲಿ ತಿಳಿಸಿದ್ದಾರೆ. ಭಗವಂತನ ಸುಳಿವು, ಅವನ ಅರಿವು, ಇವುಗಳಿಂದ ನಾವು ಭಗವಂತನ ಹತ್ತಿರವಾಗುವುದೇ ಸುಳಾದಿಗಳಾಗಿವೆ. ಈಗ ನಾನು ನರಸಿಂಹ ಸುಳಾದಿಯ ಮೊದಲನೆಯ ಒಂದು ಪದ್ಯವನ್ನು ಪಠಣ ಮಾಡಲಿದ್ದೇನೆ. ವೀರಸಿಂಹನೇ ನಾರಸಿಂಹನೇ ದಯಾ ಪಾರವರನೇ, ಭಯ ನಿವಾರಣ ನಿರ್ಗುಣ ಸಾರಿದವರ ಸಂಸಾರ ವೃಕ್ಷದ ಮೂಲ, ಬೇರರಿಸಿ ಕೇಳುವ ಪಿರಿದು ಭಯಂಕರ ಘೋರವತಾರ, ಕರಾಳ ವದನ ಆಘೋರ ದುರಿತ ಸಂಹಾರ ಮಾಯಾಕಾರ, ಕ್ರೂರ ದೈತ್ಯರ ಶೋಕ ಕಾರಣ ಉದುಭವ, ಈರೇಳು ಭುವನ ಸಾಗರದೊಡೆಯ, ಆರೌದ್ರ ನಾಮಕ ವಿಜಯ ವಿಠಲ ನರಸಿಂಹ, ವೀರರಸ ತುಂಗ ಕಾರುಣ್ಯಪಾಂಗ. ನರಸಿಂಹನನ್ನು ವೀರಸಿಂಹ ಎಂದು ಕರೆಯುತ್ತಿದ್ದಾರೆ. ಒಂದು ಕಾರ್ಯವನ್ನು ಪ್ರಾರಂಭಿಸಿದ ನಂತರ ಅದನ್ನು ಅರ್ಧಕ್ಕೆ ಬಿಡದೆ ಯಾರು ಮುಗಿಸುತ್ತಾನೋ ಅವನಿಗೆ ವೀರ ಎನ್ನುತ್ತಾರೆ. ಅಂತಹ ವೀರರಲ್ಲೂ ಸಿಂಹ ಎಂದರೆ ಪ್ರಾಣಿಯ ಹೆಸರಾದರೂ ಇದಕ್ಕೆ ಶ್ರೇಷ್ಠ ಎಂಬ ಹೆಸರೂ ಇದೆ. ಇಂತಹ ಶ್ರೇಷ್ಠವಾದ ಪರಮಾತ್ಮನೇ ನಾರಸಿಂಹ. ನರ ಮತ್ತು ಸಿಂಹದ ರೂಪ ತೆಗೆದುಕೊಂಡವನು. ಈತ ಉಗ್ರ ರೂಪಿ ಎಂಬ ಭಾವನೆ ಜನರಿಗಿದೆ. ಆದರೆ ಯಾವ ವ್ಯಕ್ತಿ ಹಿರಣ್ಯಕಶಿಪನಾಗಿರುತ್ತಾನೋ ಅವನಿಗೆ ಮಾತ್ರ ಉಗ್ರ. ಯಾರು ಪ್ರಹ್ಲಾದನಾಗಿ ಇರುತ್ತಾನೋ ಅವನಿಗೆ ದಯಾಪಾರವಾರ. ಸಾಗರದಷ್ಟು ದಯೆಯನ್ನು ತೋರಿಸುತ್ತಾನೆ. ಭಯಕೃತ್ ಭಯನಾಶಕ. ಇಂತಹ ಭಗವಂತ ನಿರ್ಗುಣ ಅಂದರೆ ಸತ್ವ ರಜ ತಮೋ ಗುಣಗಳಿಲ್ಲದವನು. ಭಗವಂತನನ್ನು ಸ್ತೋತ್ರ ಮಾಡಿದವರಿಗೆ ಮೋಕ್ಷ ಸುಖವನ್ನು ಕೊಡುತ್ತಾನೆ. ಹೀಗಾಗಬೇಕಾದರೆ ಈ ಸಂಸಾರ ವೃಕ್ಷದ ಬೇರನ್ನು ಕತ್ತರಿಸಬೇಕು. ಅದೇ ಲಿಂಗದೇಹ. ಇದನ್ನು ಭಂಗಗೊಳಿಸಿ ಮುಕ್ತಿ ಕೊಡುತ್ತಾನೆ. ಕರಾಳವದನ. ದೇವರ ಮುಖ ನೋಡಿದರೆ ದುಷ್ಟರಿಗೆ ಭಯವಾಗಬಹುದು. ಶಿಷ್ಟರಿಗೆ ಆ ಘೋರ ರೂಪ ಶಾಂತವಾದ ರೂಪ. ಘೋರ ರೂಪ ಇರುವುದು ದುರಿತ ಸಂಹಾರಕ್ಕಾಗಿ. ನಮ್ಮ ಸಾಧನೆಗೆ ಅಡ್ಡಿಯಾಗುವ ಎಲ್ಲ ದುರಿತಗಳಿಗೆ ಪರಿಹಾರ ಸಿಗುವುದು ನರಸಿಂಹನಿಂದ. ಮಾಯಾಕಾರ. ಮಾಯಾ ಎಂದರೆ ಭಗವಂತನ ಇಚ್ಛೆ. ಬ್ರಹ್ಮದೇವರ ವರವನ್ನು ಸತ್ಯ ಮಾಡಲಿಕ್ಕೆ ಘೋರ ರೂಪ. ನಮ್ಮ ಕಣ್ಣಿಗೆ ಕಾಣದ ಆಕಾರ ಆತನದು. ಅಂತಹ ಮಾಯಾಕಾರ ಎಲ್ಲೆಲ್ಲೂ ಇರುತ್ತಾನೆ. ಕಂಬದಲ್ಲೂ ಇರುತ್ತಾನೆ, ಬಿಂಬದಲ್ಲೂ ಇರುತ್ತಾನೆ. ಕ್ರೂರ ದೈತ್ಯರ ಹರಣ. ಎಲ್ಲರಿಗೂ ಭಗವಂತ ಶೋಕ ಉಂಟು ಮಾಡುವುದಿಲ್ಲ. ದೈತ್ಯ ವಂಶದವರಿಗೆ, ಜಗತ್ತಿಗೆ ಕ್ರೂರರಾದವರಿಗೆ ಮಾತ್ರ ಘೋರ ರೂಪ. 2ನೇ ಪದ್ಯ. ಮಗುವನು ರಕ್ಕಸನು ಹಗಲಿರುಳು ಬಿಡದೆ ಹಗೆಯಿಂದಲಿ ಒಯ್ದು ನಗೆ ಪನ್ನಗ ನಗದಿ,
ಗಗನ ಮಿಗಿಲಾದ ಗಣಿತ ಬಾಧೆಯಲಿ ನೆಗೆದು ಬಗೆದು ಸಾವು ಬಗೆದು ಕೊಲ್ಲುತ್ತಿರಲು, ಹೇ ಜಗದ ವಲ್ಲಭನೇ ಸುಗುಣವಾದಿಗನೇ, ನಿಗಮವಂದಿತನೇ ಪೊಗಳಿದ ಬಕುತರ ತಗಲಿ ತೊಲಗನೆಂದು ಮಿಗೆ ಕೂಗುತ್ತಿರಲು, ಯುಗ ಯುಗದೊಳು ದಯಾಳುಗಳ ದೇವರ ದೇವ, ಯುಗಾಧಿಕೃತ ನಾಮ ವಿಜಯ ವಿಠ್ಠಲ ಹೋ ಹೋ, ಯುಗಳ ಕರವ ಮುಗಿದು ಮಗುವು ಮೊರೆಯಿಡಲು. ಹಿರಣ್ಯಕಶಿಪು ತನ್ನ ಮಗುವನ್ನು ಕೊಲ್ಲಬೇಕೆಂದು ಹಗಲಿರುಳೂ ಕೊಲೆಯತ್ನ ಮಾಡುತ್ತಿದ್ದಾನೆ. ಪ್ರಹ್ಲಾದನಿಗೆ ಸಾವಿರಾರು ಸಾವಿನ ಪ್ರಸಂಗಗಳು ಬಂದರೂ ಬದುಕು ಉಳಿಯುತ್ತಿದ್ದಾನೆ. ಹಗೆಯಿಂದಲೇ ಹೊಯ್ದು ಪ್ರಹ್ಲಾದನ ಮೇಲೆ ಹಗೆಯಿಂದ ಪರ್ವತದಿಂದ ಎತ್ತಿ ಹಾಕಿ ಸಂಹರಿಸಲು ಪ್ರಯತ್ನಿಸುತ್ತಾನೆ. ಆದರೆ ಪರಮಾತ್ಮನ ಆಜ್ಞೆಯಂತೆ ಭೂತಾಯಿ ಪ್ರಹ್ಲಾದನನ್ನು ಆತುಕೊಂಡಳು. ಹಾವಿನ ಬಾಯಿಗೆ ಕೊಡುತ್ತಾರೆ, ಅಲ್ಲೂ ಕೂಡ ಅವನು ಸಾಯಲಿಲ್ಲ. ಸಮುದ್ರಕ್ಕೆ ಎಸೆಯುತ್ತಾರೆ, ಏನೂ ಆಗುವುದಿಲ್ಲ. ಗಗನ ಅಂದರೆ ಅವಕಾಶ, ಖಾಲಿ ಜಾಗ. ಇದಕ್ಕೆ ಅರ್ಥ ಉಸಿರಾಟಕ್ಕೆ ಅವಕಾಶ ಇಲ್ಲದಿರುವುದು ಅಂತ. ಉಸಿರಾಟದ ಸ್ಥಿತಿಯಲ್ಲಿ ಕೊಲ್ಲುವ ಪ್ರಯತ್ನ ನಡೆಸುತ್ತಿದ್ದಾರೆ, ಆದರೂ ಆಗಲಿಲ್ಲ. ಹೀಗೆ ಅನೇಕ ರೀತಿಗಳಿಂದ ಸಂಹಾರ ಮಾಡಬೇಕೆಂದರೂ ಗುರಿ ಮುಟ್ಟಲಿಲ್ಲ. ಪ್ರಹ್ಲಾದ ತಾನು ಮಾಡುತ್ತಿದ್ದ ಭಗವಂತನ ಸ್ತೋತ್ರದ ಮಹಿಮೆಯಿಂದ ಪರಮಾತ್ಮ ಇವನ ಜೊತೆಯಲ್ಲಿಯೇ ಯಾವಾಗಲೂ ಇರುತ್ತಾನೆ. ಇಂತಹ ಭಗವಂತನನ್ನು ನಮ್ಮಂಥ ಮಾನವರು ಮಾತ್ರ ಸ್ತೋತ್ರ ಮಾಡುವುದಲ್ಲ, ದೇವತೆಗಳು ಮಾತ್ರ ಸ್ತೋತ್ರ ಮಾಡುವುದಲ್ಲ, ನಿಗಮಗಳು, ವೇದಗಳು ಅದ್ಭುತವಾಗಿ ಸ್ತೋತ್ರ ಮಾಡುತ್ತವೆ. ಆ ಭಗವಂತ ಎಲ್ಲ ಯುಗದಲ್ಲೂ ರಕ್ಷಣೆ ಮಾಡುತ್ತಾನೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲಿ ತಾನೇ ನೇರವಾಗಿ ಬರುತ್ತಾನೆ. ಕಲಿಯುಗದಲ್ಲಿ ಭಕ್ತರ ಮೂಲಕವಾಗಿ ರಕ್ಷಣೆ ಮಾಡುತ್ತಾನೆ. ಈತ ದೇವರ ದೇವ. ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಇದೆಲ್ಲ ದೇವರಿಗೆ ಆಟದ ಲೀಲೆ. 4 ಯುಗದಲ್ಲೂ ತಾನು ಮೊದಲು ಇದ್ದು ಸೃಷ್ಟಿ ಮಾಡುತ್ತಾನೆ. ಎಲ್ಲ ಕಾಲಕ್ಕೂ ಪ್ರವರ್ತಕನಾಗಿದ್ದಾನೆ. ಇಂತಹ ಭಗವಂತ ವಿಜಯ ವಿಠಲನಿಗೆ ಯುಗಳ ಕರವ ತನ್ನ 2 ಕೈಗಳನ್ನು ಜೋಡಿಸಿ ಪ್ರಹ್ಲಾದ ಸ್ತೋತ್ರ ಮಾಡಿದಾಗ ಬಂದು ರಕ್ಷಣೆ ಮಾಡುತ್ತಾನೆ. ಕೇಳಿದ ಕ್ಷಣದಲ್ಲಿ ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೆನೆಂದು ತಾಳಿ ಸಂತೋಷವ ತೂಳಿ ತುಂಬಿದಂತೆ ಮೂಲೋಕದ ಪತಿವಾಲಯದಿಂದ ಸುಶೀಲ ದುರ್ಲಭ ನಾಮ ವಿಜಯ ವಿಠ್ಠಲ ಪಂಚಮೌಳಿ ಮಾನವ ಕಂಬ ಸೇಳಿ ಮೂಡಿದ ದೇವ. ಕೇಳಿದ ಕ್ಷಣ ಹಿಂದೆ ಮಗುವು ಸ್ತೋತ್ರ ಮಾಡಿದಾಗ ಬೇಗನೆ ಬಂದು ರಕ್ಷಣೆ ಮಾಡುತ್ತೇನೆ ಎಂದು ಸಂತೋಷದಿಂದ ತುಂಬಿ, ಅಂದರೆ ಯಾವುದೇ ರೀತಿಯಲ್ಲೂ ಗಾಬರಿ ಮಾಡಿಕೊಳ್ಳದೆ ವೇಗವಾಗಿ ಬಂದರೂ ಸಂತೋಷವಾಗಿಯೇ ಇದ್ದಾನೆ. ಆ ಪರಮಾತ್ಮ 3 ಲೋಕದ ಪತಿ ಬಂದಾಗ ಹಿರಣ್ಯಕಶಿಪು ಸಭೆಯಿಂದ ಎದ್ದು ತಾನು ಹೊರಗೆ ಬರುತ್ತಿದ್ದಾನೆ. ಆ ಭಗವಂತನದು ದುರ್ಲಭ ನಾಮ. ಇಂತಹ ಪರಮಾತ್ಮ ಸಜ್ಜನರಿಗೆ ಬೇಗ ಸಿಗುವುದಿಲ್ಲ. ಅವರಿಂದ ಸಾಧನೆ ಮಾಡಿಸಿ ನಂತರ ಸಿಗುತ್ತಾನೆ. ದುರ್ಜನರಿಗೆ ಸಿಗುವುದೇ ಇಲ್ಲ. ಇಂತಹ ವಿಜಯ ವಿಠಲ ಪಂಚಮೌಳಿ ವಿಸ್ತಾರವಾದ ಮುಖ, ಸಿಂಹದ ಮುಖ. ಆ ಪಂಚಮೌಳಿ ಸಿಂಹಮಾನವ ನರಸಿಂಹರೂಪಿ ಪರಮಾತ್ಮ ಕಂಬ ಸೀಳಿದ ದೇವ. ಲಟ 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 ಕಟಿಸಿವನ ಜಜಂಡ ಕಟಹ ಪಟ ಪಟ ಪುಟತ್ ಕಟದಿ ಬೆಚ್ಚುತ್ತಲಿರಲು ಪುಟ 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 ನೆಗೆದು ಚೀರಿ ಹಾರುತ್ತ ಪಲ್ಕಟ ಕಟ ಕಟ ಕಡಿದು ರೋಷದಿಂದ ಮಿಟಿ ಮಿಟಿ ಮಿಟನೆ ರಕ್ತಾಕ್ಷಿಯಲ್ಲಿ ನೋಡಿ ತಟತ್ ಕೂಟಿ ಊರ್ಭಟಗೆ ಆರ್ಭಟವಾಗಿರಲು ಕುಟಿಲರಹಿತ ವ್ಯಕ್ತ ವಿಜಯ ವಿಠಲ ಶಕ್ತ ದಿಟಿ ನಿಟಿಲ ನೇತ್ರ ಸುರಕಟಕ ಪರಿಪಾಲ. ಕಂಬ ಸೀಳಿದಾಗ ಬಂದ ಶಬ್ದಗಳ ಪ್ರಭಾವ ಆ ಬ್ರಹ್ಮಾಂಡದ ರಕ್ಷಣೆಗಾಗಿಯೇ ನಿಂತ ಗಟ್ಟಿಯಾದ ಆವರಕ. ಏನು ಮಾಡಿದರೂ ಅಲುಗಾಡಿಸಲು ಅಸಾಧ್ಯವಾದದ್ದು. ಆದರೆ ನರಸಿಂಹದೇವರ ಆರ್ಭಟ, ಆ ಧ್ವನಿಯಿಂದ ಆ ಭದ್ರವಾದ ಕಟಾಹ ಬಿರುಕು ಬಿಟ್ಟಿತು. ನರಸಿಂಹದೇವ ಚೆಂಡಿನಂತೆ ಎಲ್ಲ ಕಡೆ ಹಾರುತ್ತಾ ಹಲ್ಲನ್ನು ಕಡಿಯುತ್ತಾ ರೋಷವಿರುವ ವ್ಯಕ್ತಿ ಹೇಗಿರುತ್ತಾನೆ ಹಾಗೆ ಅವನು ಅದನ್ನು ವ್ಯಕ್ತಪಡಿಸುತ್ತಿದ್ದಾನೆ.
ಆ ನರಸಿಂಹಸ್ವಾಮಿ ಕಣ್ಣುಗಳು ಕೆಂಪಾಗಿವೆ. ಆ ಕೆಂಪು ಕಣ್ಣಿನಲ್ಲಿ ಮಿಟಮಿಟನೆ ಎಲ್ಲವನ್ನೂ ನೋಡುತ್ತಿದ್ದಾನೆ. ಕೋಟಿ ಮಿಂಚುಗಳು ಒಂದೇ ಬಾರಿ ಬಂದರೆ ಹೇಗೆ ಆ ಬೆಳಕು ಭಯಪಡಿಸುತ್ತದೋ ಹಾಗಿದೆ ನರಸಿಂಹಸ್ವಾಮಿಯ ಕೋಪ. ಈ ರೀತಿಯ ಭಯಪಡಿಸುತ್ತಿರುವುದು ಹಿರಣ್ಯಕಶಿಪುವಿಗಾಗಿ. ವಾಸ್ತವದಲ್ಲಿ ನರಸಿಂಹನಿಗೆ ಹಿರಣ್ಯಕಶಿಪುವಿನ ಬಗ್ಗೆ ಸಿಟ್ಟಿಲ್ಲ. ಆತ ಕುಟಿಲರಹಿತ, ದ್ವೇಷವಿಲ್ಲ. ಆದರೂ ಸಿಟ್ಟನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಪ್ರಹ್ಲಾದನ ಮೋರೆಗಾಗಿ ನಾರದರ, ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕೆ ವ್ಯಕ್ತನಾದ ಶಕ್ತ ಆತ. ಅವನಿಗೆ ಯಾವುದೇ ಆಯುಧ ಬೇಡ, ಕೇವಲ ಉಗುರಿನಿಂದಲೇ ಸಂಹಾರ ಮಾಡಿದ. ನಿಟಿಲ ನೇತ್ರ, ಅವನ ಹಣೆಯಲ್ಲಿ ಕಣ್ಣಿದೆ. ಸುರಕಟಕ ಸಂಹಾರ, ಯಾರಲ್ಲಿ ದೇವತೆಗಳ ಸ್ವಭಾವವಿದ್ದು ಜಗತ್ತಿಗೆ ಉಪಕಾರ ಮಾಡುತ್ತಾರೋ ಅವರಿಗೆ ಅಂತಹ ಸಮೂಹಕ್ಕೆ ಪರಿಪಾಲಕ. ಭಗವಂತನ ಅವತಾರದ ಮುಖ್ಯ ಕೆಲಸವೇ ಅದಲ್ಲವೇ? ಇದನ್ನು ನರಸಿಂಹದೇವರು ಮಾಡುತ್ತಿದ್ದಾರೆ. ಬೊಬ್ಬಿರಿಯೇ ವೀರ ಧ್ವನಿಯಿಂದ ತನಿಗೀಡಿ ಹಬ್ಬಿ ಮುಂಚೋಣಿ ಉರಿ ಹೊರಗೆದ್ದು ಸುತ್ತೆ ಉಬ್ಬಸ ರವಿಗಾಗಿ ಅಬ್ಜ ನಡುಗುತ್ತೀರೆ ಅಬ್ದಿಸ ಪುತ ಉಕ್ಕಿ ಹೊರಚೆಲ್ಲಿ ಬರುತ್ತೀರೆ ಅಬುಜ ಭಾವಾದಿಗಳು ತಬ್ಬಿಬ್ಬಿಗೊಂಡಾರಿ ಅಬ್ಬರವೇನೆನುತ ನಭದ ಗೂಳೆಯು ತೆಗಿಯೇ ಶಬ್ದ ತುಂಬೀತು ಅವ್ಯಾಕೃತ ಕಾಶ ಪರ್ಯಂತ ನಿಬ್ಬರ ತರುಗಿರಿ ಜಜರಿಸಲು ಒಬ್ಬರಿಗೊಶವಲ್ಲದ ನಮ್ಮ ವಿಜಯ ವಿಠ್ಠಲ ಇಬ್ಬಗೆಯಾಗಿ ಕಂಬದಿಂದ ಪೊರಮಟ್ಟ. ನರಸಿಂಹದೇವರು ಮಹಾಧ್ವನಿಯಿಂದ ಆರ್ಭಟಿಸಿದಾಗ ಸಣ್ಣದಾದ ಬೆಂಕಿ ಕಿಡಿ ಯಾವ ರೀತಿ ಗಾಳಿಯಿಂದ ಎಲ್ಲ ಕಡೆಗೂ ಹೋಗಿ ಹೊಗೆ ಎಬ್ಬಿಸುತ್ತದೋ ಹಾಗೆ ಈ ಬೆಂಕಿ ಕಿಡಿ ಬೆಳೆಯುತ್ತಾ ಮುಂದುವರಿಯುತ್ತಾ ಸಾಗುವಂತೆ ಆ ನರಸಿಂಹರ ಧ್ವನಿಯೂ ಕೂಡ ಸಣ್ಣದಾಗಿ ಪ್ರಾರಂಭವಾಗಿ ಬ್ರಹ್ಮಾಂಡದ ಕಟಾಹ ಸೀಳುವ ಹಾಗೆ ಆಗಿದೆ. ಉಬ್ಬಸ ರವಿಗಾಗಿ ಇಡೀ ಜಗತ್ತಿಗೆ ಬಿಸಿಲಿನ ತಾಪದಿಂದ ಉಬ್ಬಸವನ್ನುಂಟು ಮಾಡುವ ರವಿಗೆ ನರಸಿಂಹದೇವರ ಧ್ವನಿಯಿಂದ ಉಬ್ಬಸ ಉಂಟಾಯಿತು. ಆ ನೀರಿನಲ್ಲಿ ಹುಟ್ಟಿದ ಕಮಲ, ಆ ಸಮುದ್ರ ಮಥನದ ಕಾಲದಲ್ಲಿ ಲಕ್ಷ್ಮಿಯ ಜೊತೆ ಹುಟ್ಟಿದಂಥ ವ್ಯಕ್ತಿ ಆ ಚಂದ್ರ. ಆ ಚಂದ್ರ ಬಂದಾಗ ರಾತ್ರಿಯಲ್ಲಿ ವಾತಾವರಣ ತಂಪಾಗುತ್ತದೆ. ಕೆಲವು ಬಾರಿ ನಮಗೆ ಚಳಿಯಾಗಿ ನಡುಕವೂ ಬರುತ್ತದೆ. ಹೀಗೆ ಜಗತ್ತಿಗೆ ನಡುಕ ಹುಟ್ಟಿಸುವಂಥ ಚಂದ್ರನಿಗೆ ನರಸಿಂಹದೇವರ ಧ್ವನಿ ಕೇಳಿ ನಡುಕ ಉಂಟಾಯಿತು. ಸೂರ್ಯನಿಗೆ ಉಬ್ಬಸ ಉಂಟಾದರೆ ಚಂದ್ರನಿಗೆ ನಡುಕ ಉಂಟಾಗಿದೆ. ಇದು ಮೇಲಾದರೆ ಕೆಳಗೆ ಆದದ್ದೇ ಬೇರೆ. ಸಪ್ತ ಸಮುದ್ರಗಳು ಉಕ್ಕಿ ಹರಿಯುತ್ತಿವೆ. ಇದೆಲ್ಲವನ್ನೂ ನೋಡಿದ ಬ್ರಹ್ಮಾದಿಗಳು ಇದೇನು ಆರ್ಭಟ, ಇದೇನು ಅಬ್ಬರ ಎಂದು ತಬ್ಬಿಬ್ಬುಗೊಂಡಿದ್ದಾರೆ. ಎಲ್ಲರೂ ಆಶ್ಚರ್ಯಪಡುತ್ತಿದ್ದಾರೆ. ಆಕಾಶದ ತುಂಬೆಲ್ಲ ತುಂಬಿದ್ದ ದೇವತೆಗಳು ಈ ನರಸಿಂಹದೇವರ ಅವತಾರ ಕಂಡು ಅವರ ಧ್ವನಿ ಕೇಳಿ ಎಲ್ಲರೂ ಆಕಾಶವನ್ನೇ ಖಾಲಿ ಮಾಡಿದರು. ಅವ್ಯಾಕೃತ ಆಕಾಶ, ಆಕಾಶದಲ್ಲಿ ಎರಡು ಭಾಗ, ಒಂದು ಬ್ರಹ್ಮಾಂಡದ ಒಳಗಿರುವುದು, ಇನ್ನೊಂದು ಬ್ರಹ್ಮಾಂಡದ ಹೊರಗಿರುವುದು. ಬ್ರಹ್ಮಾಂಡದ ಒಳಗಿರುವ ಆಕಾಶ, ಇದಕ್ಕೆ ವಿಕೃತ ಆಕಾಶ, ವ್ಯಾಕೃತ ಆಕಾಶ, ಭೂತಾಕಾಶ ಎಂಬ ಹೆಸರುಗಳೂ ಇವೆ. ಇದಕ್ಕೆ ಗಣಪತಿಯ ಅಭಿಮಾನಿ ದೇವತೆ. ಇದರಲ್ಲಿ ಹುಟ್ಟು ಸಾವು ಎಲ್ಲವೂ ಇದೆ. ಹೊರಗಿನ ಆಕಾಶ ಅವ್ಯಾಕೃತ ಆಕಾಶ. ಇದರಲ್ಲಿ ಹುಟ್ಟು ಸಾವು ಇಲ್ಲ. ಲಕ್ಷ್ಮೀದೇವಿ ಇದಕ್ಕೆ ನಿಯಾಮಕಳಾಗಿರುತ್ತಾಳೆ. ಹೀಗೆ ನರಸಿಂಹದೇವರ ಆರ್ಭಟ ಎಲ್ಲ ದೇವತೆಗಳನ್ನೂ ದಾಟಿ ಲಕುಮಿಯವರೆಗೂ ತಲುಪುತ್ತದೆ. ಅಂದರೆ ಬ್ರಹ್ಮಾಂಡದ ಹೊರಗಿನ ಅವ್ಯಾಕೃತ ಆಕಾಶದವರೆಗೂ ತಲುಪಿದೆ ಈ ನರಸಿಂಹದೇವರ ಆರ್ಭಟ. ಇಷ್ಟೆಲ್ಲ ಆದ ನಂತರ ಭೂಮಿಯ ಮೇಲೆ ನರಸಿಂಹದೇವರ ಆರ್ಭಟದಿಂದ ನಿಬಿಡವಾಗಿ ಬೆಳೆದಂತಹ ಪರ್ವತದಲ್ಲಿದ್ದ ವೃಕ್ಷಗಳೆಲ್ಲ ಜರ್ಜರಿಸುತ್ತಿವೆ. ಮರಗಿಡಗಳು ಅಲುಗಾಡಿ ಭೂಕಂಪನ ಉಂಟಾದಂತೆ ಕೆಳಗುರುಳುತ್ತಿವೆ. ಅಚಲವಾದ ಪರ್ವತವೂ ಕೂಡ ಚಲವಾಗಿ ಗಿರಗಿರನೆ ತಿರುಗುತ್ತಿದೆ. ಇಂತಹ ಆರ್ಭಟ ಮಾಡುತ್ತಿರುವ ನರಸಿಂಹದೇವರು
ಯಾರಿಗೋ ಹೆದರಿ ತನ್ನ ಆರ್ಭಟವನ್ನು ನಿಲ್ಲಿಸಲಾರ. ಆತ ಯಾರಿಗೂ ವಶನಲ್ಲ. ಈತ ಸರ್ವತಂತ್ರ ಸ್ವತಂತ್ರ. ಇಂತಹ ಉಗ್ರ ರೂಪದ ದೇವ ನಮಗೆ ಬೇಡ ಎನ್ನುವುದಲ್ಲ. ಈ ರೀತಿಯ ಉಗ್ರರೂಪ ದೈತ್ಯನಾದ ಹಿರಣ್ಯಕಶಿಪುವಿಗೆ ಮಾತ್ರ, ದುಷ್ಟರಿಗೆ ಮಾತ್ರ, ಶಿಸ್ತರಿಗೆ ಅಲ್ಲ. ಈ ನಮ್ಮ ವಿಜಯ ವಿಠಲ ನಮ್ಮ ಬಿಂಬ ಮೂರ್ತಿ ನಮ್ಮ ಉದ್ಧಾರಕ್ಕಾಗಿ, ನಮ್ಮ ರಕ್ಷಣೆಗಾಗಿ, ನಮ್ಮಿಂದ ಏನಾದರೂ ಸಾಧನೆ ಮಾಡಿಸಲಿಕ್ಕೆ ಇರುವ ದೇವ ಎಂದು ಭಕ್ತಿ ಹೆಚ್ಚಿಸಿಕೊಳ್ಳಬೇಕಲ್ಲವೇ? ಇಂತಹ ಭಗವಂತ ಯಾವಾಗ ಕಂಬ 2 ಭಾಗವಾಯಿತೋ ಆ ಸಂದರ್ಭದಲ್ಲಿ ಕಂಬದಿಂದ ಹೊರಗೆ ಬಂದು ತನ್ನ ಕಾರ್ಯ ಮುಗಿಸಿ ಪ್ರಹ್ಲಾದನ ರಕ್ಷಣೆಯನ್ನು ಮಾಡುತ್ತಾನೆ. ಹೀಗೆ ನಮ್ಮ ಒಳಗೂ ಅಜ್ಞಾನ ಎಂಬುದು ಕಂಬದ ಹಾಗೆ ಗಟ್ಟಿಯಾಗಿ ಅಂಟಿಕೊಂಡು ಕುಳಿತಿರುತ್ತದೆ. ಈ ಅಜ್ಞಾನ ಎಂಬ ಕಂಬ ಇಬ್ಬಗೆಯಾಗಿ ಕೆಳಗೆ ಬಿದ್ದು ಒಳಗಿರುವ ನಮ್ಮ ದುಃಖ ದುಮ್ಮಾನಗಳು, ಕಷ್ಟಗಳು ಅಜ್ಞಾನ ಎಂಬ ಕಂಬದಿಂದ ಹೊರಗೆ ಬಂದು ಬಿಡಬೇಕು. ಗಡಿಗಡಿಸುತ್ತ ಕೋಟಿ ಸಿಡಿಲು ಗಿರಿಗೆ ಬಂದು ಹೊಡೆದಂತೆ ಚೀರಿ ಬೊಬ್ಬಿಡುತ್ತಲಿ ಲಂಘಿಸಿ ಹಿಡಿದು ರಕ್ಕಸನ್ನ ಕೆಡಹಿ ಮಡಹಿ ತುಡಹಿ ತಡೆಯ ಮೇಲಿರಿಸಿ ಹೇರುಡಲ ಕೋರುಗುರಿಂದ ಪಡುವಲ ಕಡಲ ತಡಿಯ ತರಣಿಯ ನೋಡಿ ಕಡುಕೋಪದಲ್ಲಿ ಸೆದೆ ಬಡಿದು ರಕ್ಕಸನ್ನ ಕೆಡಹಿ ನಿಡಿಗರಳನು ಕೊರಳೆಡೆಯಲಿ ಧರಿಸಿದ ಸಡಗರದ ದೇವ ಕಡುಗಾಲಿ ಭೂರ್ಭುವ ವಿಜಯ ವಿಠಲ ಪಾಲ್ಗಡಲೊಡೆಯ ಶರಣರ ಒಡವೆ ಒಡನೊಡನೆ. ಕಂಬದಿಂದ ನರಸಿಂಹದೇವರು ಹೊರಬಂದಾಗ ಕೋಟಿ ಸಿಡಿಲು ಒಮ್ಮೆಗೆ ಧರೆಗೆ ಬಂದು ಹೊಡೆದಂತೆ ಆಗುತ್ತದೆ. ಆ ಚೀರಾಟ, ಆ ಬೊಬ್ಬಿಡುವ ರೀತಿ, ಹಾರಿ ಹಿಡಿದು ರಕ್ಕಸನ್ನ ಕೆಡಹಿ ಅವನ ತಲೆಯನ್ನು ಹಿಡಿದು ತುಳಿದು ತೊಡೆಯ ಮೇಲಿರಿಸಿ ತನ್ನ ಉಗುರುಗಳಿಂದ ಅವನ ಒಡಲನ್ನು ಸೀಳಿ ಹಾಕುತ್ತಿದ್ದಾನೆ. ಹಿರಣ್ಯಕಶಿಪು ಬ್ರಹ್ಮದೇವರಿಂದ ವರವ ಪಡೆದಿದ್ದ, ನನಗೆ ರಾತ್ರಿಯಲ್ಲಿ ಹಗಲಲ್ಲಿ ಸಾವು ಬೇಡ ಎಂದು. ಆ ವರವನ್ನು ಹಾಳು ಮಾಡದಂತೆ ಪಡುವಲ ಕಡಲು, ಪಶ್ಚಿಮದ ಕಡಲ ತಡಿ ತುದಿಯಲ್ಲಿ ತರಣಿಯ ನೋಡಿ ಸೂರ್ಯ ಮುಳುಗುತ್ತಿರುವ ಸಮಯದಲ್ಲಿ ಕಡು ಕೋಪದಿಂದ ಸೆದೆ ಬಡಿದು ರಕ್ಕಸನ್ನ ಕೆಡಹಿ ತನ್ನ ಉಗುರಿನಿಂದ ಆತನ ಉದ್ದವಾದ ಕರುಳನ್ನು ಕೊರಳೆಡೆಯಲ್ಲಿ ಧರಿಸಿದ. ಅಂದರೆ ಆ ಕರುಳನ್ನು ತನ್ನ ಕೊರಳಿಗೆ ಹಾಕಿಕೊಂಡು ಅದನ್ನು ಸಡಗರದಿಂದ ತೋರಿಸುತ್ತಾನೆ. ಇಡೀ ಜಗತ್ತೇ ಹಿರಣ್ಯಕಶಿಪು ಎಂದರೆ ನಡುಗುತ್ತದೆ. ಅಂತಹವನನ್ನು ಏಕಾಂಗಿಯಾಗಿ ಭಗವಂತ ಸಂಹಾರ ಮಾಡಿದ. ಅದಕ್ಕಾಗಿ ಆತ ಕಡುಗಲಿ, ಬಲಿಷ್ಠವಾದ ವ್ಯಕ್ತಿ, ಭೂರ್ಭುವ ಎಲ್ಲ ಕಡೆ ತುಂಬಿದ್ದಾನೆ. ಅಂತಹ ವಿಜಯ ವಿಠಲ ಕ್ಷೀರ ಸಮುದ್ರದಲ್ಲಿದ್ದು ಇಡೀ ಜಗತ್ತಿನ ಒಡೆತನ ತೆಗೆದುಕೊಂಡವನು ಮತ್ತು ಎಲ್ಲ ಶರಣರಾದ ಭಕ್ತರಿಗೆ ಒಡವೆಯ ಹಾಗೆ ಇದ್ದಾನೆ. ಇಂತಹ ಪರಮಾತ್ಮ, ಇಂತಹ ಭಗವಂತ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಜಗತ್ತನ್ನೇ ರಕ್ಷಣೆ ಮಾಡಿದ. ಹೀಗೆ ಭಗವಂತನ ಅಂತಃಕರಣ ನಮ್ಮ ಮನಸ್ಸಿಗೆ ಬಂದು ನಮ್ಮಲ್ಲಿರುವ ಕೆಟ್ಟದನ್ನೆಲ್ಲ ಶುದ್ಧ ಮಾಡಲಿ, ಒಳ್ಳೆಯ ಜ್ಞಾನ ನೀಡಲಿ ಎಂದು ಕೇಳುತ್ತಾ ನನ್ನ ಈ ನರಸಿಂಹ ಸುಳಾದಿಯ 6 ಪದ್ಯಗಳನ್ನು ನಾನು ಜ್ಞಾನದ ಅರಿವಿನ ಮಟ್ಟಕ್ಕೆ ಹೇಳಿದ್ದೇನೆ. ಶ್ರೋತೃಗಳೇ, ಇದುವರೆಗೆ ಕುಶಾಲನಗರದ ನಳಿನಿ ಕೆಎಸ್ ಅವರಿಂದ ದಾಸರ ಸುಳಾದಿಗಳನ್ನು ಕುರಿತ ಸೋದಾಹರಣ ಭಾಷಣವನ್ನು ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು. ಶ್ರೋತೃಗಳೇ, ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.